ಶಾನ್ಭೋಗ್ರೆ, ಓ ಲಕ್ಷ್ಮಣ ಬಪ್ಪ, ಇದೇನಿದು ಗಾಳಿ? ನಾನು ಚಿಕ್ಕಣ್ಣ ಹತ್ರ ನನ್ನ ತಮ್ಮನ ಬಿಡ್ಸ್ಕೊಂಬರಕ ಕಾಸು ಕೇಳಿದ್ದೆ. ಚಿಕ್ಕಣ್ಣ ನಿಮ್ಮ ಹತ್ರ ಬಂದು ಕೇಳಿದ್ನು, ನೀವಿಲ್ಲ ಅಂತಂದ್ರೆ ಅದಕ್ಕೆ ಚಿಕ್ಕಣ್ಣ ಗಾಡಿ ಮರಕ್ಬಿಟ್ಟು ನನ್ನ ಕಾಸು ಕೊಟ್ನು. ಎಷ್ಟು ಒಳ್ಳೆಯವನು ಶಾನ್ಭೋಗ್ರೆ, ಚಿಕ್ಕಣ್ಣ ದೇವ್ರಂತ ಮನುಷ್ಯನು. ಹಾಂ, ಮತ್ತೆ ನಿನ್ನ ತಮ್ಮನ ಬಿಡ್ಸ್ಕೊಂಬರಿಲ್ಲೇನಪ್ಪ? ಇಲ್ಲ ಶಾನ್ಭೋಗ್ರೆ, ನನ್ನ ತಮ್ಮನ ತಪ್ಪಿಸ್ಕೊಂಡ್ಬಿಟ್ಟವನೆ. ಏನು ಹೇಳ್ತಾ ಇದೆಯಪ್ಪ? ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದೆ, ಅವ್ನು ಮಾತಾಡ್ಸ್ಕೊಂಡು ಗುರಿನ ಬಿಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳೋಣ ಅಂತ. ಅವನು ತಪ್ಪಿಸ್ಕೊಂಬಿಟ್ಟವನೆ. ಅಯ್ಯೋ ಶಿವನೇ, ಅದಕ್ಕೆ ಇನ್ಯಾಕೆ ತಪ್ಪಿಸ್ಕೊಂಡಿರೋನ್ಕೋಸ್ಕರ ಹುಡ್ಕೋದು. ಕಾಸು ಕೊಟ್ಬಿಟ್ಟು ಗಾಡಿ ವಾಪಸ್ ಇಸ್ಕೊಂಬಂದೆ. ಅಲ್ಲ ಹೆಂಗ್ ತಪ್ಪಿಸ್ಕೊಂಡಂತೆ? ಯಾರು ಇರಲಿಲ್ಲ ಅಂತ ಸ್ಟೇಷನ್ನಾಗ, ಅದಕ್ಕೆ ತಪ್ಪಿಸ್ಕೊಂಬಂದ್ಬಿಟ್ಟವನೆ. ಎಂತ ಕೆಲಸ ಆಗುತ್ತಾ? ಏನಂದ್ರೆ ಅವರು ಪೊಲೀಸರು ಆ ಅಮ್ಮನ ಹೇಳಿದ್ರು, ಮೇಡಮ್ನವ್ರ ನಿಮ್ಮ ಮನೆಗೆ ನಾ ಬಂದರೆ ಕರ್ಕೊಂಬಂದ್ರೆ ಸರಿ ಹೋಯ್ತು, ಇಲ್ಲ ಅಂತಂದರೆ ಫೋನ್ ಮಾಡಿರಿ ನಂಗೆ, ನಾನೇ ಬಂದು ಹೇಳ್ಕೊಂಬರ್ತೀನಿ ಅಂತ ಹೇಳಿದ್ರು. ಇಲ್ಲ ಅದೇ ಶೂಟ್ ಮಾಡೋದು ಸಾಯ್ಸಾಕ್ತೀನಿ ಅಂತ ಹೇಳ್ತಾವ್ರೆ. ಅಯ್ಯೋ ಹೌದಾ? ಅಯ್ಯೋ ಹಂಗಾಗೋದು ಬೇಡಪ್ಪ. ಶೂಟ್ ಮಾಡಿಬಿಡ್ತಾರಪ್ಪ ಅವರು, ಸತ್ತೋಗ್ಬಿಡ್ತಾರೆ. ಹಿಂಗೇನ ತಪ್ಪು ಮಾಡ್ತಾರೆ, ಅದಕ್ಕೆ ಪಾಪ ಇರ್ತದೆ, ಶೂಟ್ ಮಾಡಿಬಿಡ್ತಾರೆ ಅವರು. ಅನ್ಯಾಯವಾಗಿ ಪ್ರಾಣ ಕಳ್ಕೊಂಬಿಡ್ತಾನಪ್ಪ. ಬೇಡ, ಮನೆಗೆ ನಾವು ಬಂದರೆ ನೀನು ಪಕ್ಕಕ್ಕೆ ಬಂದು ಪೊಲೀಸವ್ರಿಗೆ ಫೋನ್ ಮಾಡುವ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಆಯ್ತು ಶಾನ್ಭೋಗ್ರೆ, ಹಂಗೆ ಮಾಡ್ತೀನಿ. ಚಿಕ್ಕಣ್ಣಲ್ಲಿ ಅಲ್ಲೆಲ್ಲ ರಚ್ಚಕಟ್ಟೆ ಹತ್ರ ಮುಳ್ಕೊಂಡವನಂತಪ್ಪ. ಹೋಗು ಗಾಡಿ ತಗೊಂಡೋಗಿ ಮನೆ ಹತ್ರ ಬಿಟ್ಟಿದ್ದೀನಿ ಅಂತೇಳು. ನಾನು ಗಾಡಿ ಎಲ್ಲ ಅಂತಂದರೆ ಕಳ್ಳರು ಕಿತ್ಕೊಂಡು ಹೋಗ್ಬಿಟ್ರು ಅಂತನೋ ಕೋಪಕ್ಕೆ ನನ್ನ ಮನೆಯಿಂದ ಆಚೆಗೋಗ್ಬಿಟ್ಟೆ. ಅಯ್ಯೋ, ಕಳ್ಳರು ಕಿತ್ಕೊಂಡೋಗಿಲ್ಲ, ಏನೂ ಇಲ್ಲ. ನನಗೆ ಕೊಟ್ಟಿದ್ದಿದ್ದು ಕಾಸು ಚಿಕ್ಕಣ್ಣು. ನೀನು ಹೇಳೋಗು, ನಾನು ಹೇಳಿದ್ರೆ ತಿರ್ಗ ಪಾಪ ಮಾಡ್ಕೊತಾನೆ. ನೀನು ಹೇಳ್ಬಿಟ್ಟು ಕರ್ಕೊಂಬೋಗವನ್ನ. ಸರಿ ಶಾನ್ಭೋಗ್ರೆ, ಆಯಿತು. ಶಾನ್ಭೋಗ್ರೆ, ನಿಮ್ಗೊಂದು ಮಾತು ಹೇಳಬೇಕು. ಏನಪ್ಪ? ನನ್ನ ತಮ್ಮನು ತಪ್ಪಿಸ್ಕೊಂಬಿಟ್ಟವನೆ. ನಿಮ್ಮ ಪ್ರಾಣ ತೆಗಿತೀನಿ ಅಂತ ಹೇಳ್ತಾ ಇದ್ದ. ತಿರ್ಗ ಅವನೇನಾದರೂ ನಿಮ್ಮ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾನೇನೋ ಅಂತ ದಿಗ್ಲು. ಒಳ್ಳೆ ಲಕ್ಷ್ಮಣ ನೀನು. ಯಾಕೆ ಶಾನ್ಭೋಗ್ರೆ ನಗಿತಾ ಇದ್ದೀರಿ? ಹೋದ್ರೆ ಓದೈತೆ ಹೋಗಪ್ಪ, ಪ್ರಾಣ ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಹೋದ್ರೆ ಓದೈತೆ ಬಿಡಪ್ಪ, ಬಿಡು. ಏನು ಮಾಡೋಕ್ಕತ್ತದೆ? ಹುಟ್ಟು ಸಾವು ನಮ್ಮ ಕೈಯಾಗದ ಲಕ್ಷ್ಮಣ. ಆ ಪರಮಾತ್ಮನ ಕೈಯಾಗಿರೋದು. ನಮ್ಮ ಕೈಯಾಗ ಏನೈತೆ? ಶಿವನು ಆಜ್ಞೆ ಇಲ್ದಿರ ಸೀಮೆ ಕೂಡ ಕಚ್ಚಲ್ಲಂತೆ. ನನ್ನ ನಾನೇ ಬರ್ದಾಗ ಅವನ ಕೈಯಲ್ಲೇ ಸಾಯ್ಬೇಕಂತಿದ್ರೆ ಸಾಯಲಿ ಬಿಡು. ಏನು ಮಾಡೋಕ್ಕತ್ತದೆ? ನಾನು ಸಾವುಗೆ ದಿಗ್ಲು ಬೀಳಲ್ಲ ಲಕ್ಷ್ಮಣ. ನಾನು ಆವತ್ತಿಂದನೂ ಹಂಗೆ ಸಾವುಗೆ ಮಾತ್ರ ದಿಗ್ಲು ಬೀಳಲ್ಲ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ್ರಿ. ನೀವೊಂಥರ ದೇವ್ರು ಇಟ್ಟಂಗೆ. ನಮ್ಮ ಅಣ್ಣ ಅಲ್ಲಿಂದ ಇಲ್ಲಿಗೆ ಏನು ಕೊಡ್ಬರ್ತಾನೆ ಹೇಳ್ರಿ? ನೀವೊಂದು ಬಾಳೋ ಬದುಕೋ ಥರ ದಾರಿ ತೋರಿಸ್ತೀರಾ ಅಂತ ಅಲ್ಲಿಂದ ಇಲ್ಲಿಗೆ ಓಡ್ಬರ್ತಾನೆ ನಮ್ಮ ಅಣ್ಣ. ನಮ್ಮ ಮನೆಗಾಗಲಿ ನಿಮ್ಮ ಮನೆಗಾಗಲಿ ಒಂಥರ ಆಧಾರ ನೀವು. ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಇರ್ಲಿ ಹೋಗುವ, ಚಿಕ್ಕವನ್ನ ಸಮಾಧಾನ ಮಾಡಿ ಕರ್ಕೊಂಬೋಗಪ್ಪ. ಸರಿ ಶಾನ್ಭೋಗ್ರೆ, ಅದೇ ಬರತ್ನು. ಇಲ್ಲ ಹೋಗಪ್ಪ, ಏನು ಬಾಯಿಗೆ ಹೇಳ್ದಷ್ಟು ಸುಲಭನೇನಪ್ಪ ಒಂದು ಪ್ರಾಣ ತೆಗಿಯೋದು? ಸುಲಭನಾ? ಇಲ್ಲ ಹೋಗು. ಅಯ್ಯೋ ಒಳ್ಳೆ ಹುಡುಗನು. ಲೇ ಅಂಬುಜಿ, ಅಂಬುಜಿ, ಏನು ಹೇಳಿ ಕಮ್ಮಿ ಆಗಿರೋದು? ಲೇ ಬಾರಲೇ ಇಲ್ಲಿ. ಲೇ ನೋಡೆ ಗಾಡಿ ನೋಡೆ. ಲೇ ನನ್ನ ಮಗನಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಯಾವುದೇ ಕಾರಣ ಇಲ್ದಿರ ತಪ್ಪು ಮಾಡಲ್ಲ. ಇವಾಗ ರಾಮನಾಗಲಿ ಆದಿಶಂಕರ್ನಾಗಲಿ ಯಾವುದೇ ಕಾರಣದಿಂದ ಅವರು ತಪ್ಪು ಮಾಡಿರಲ್ಲ. ಗಾಡಿ ಹೆಂಗ್ ಬಂತು? ನನಗೆ ಗೊತ್ತಲೇ, ಓಂ ಚಿಮ್ ಮಂತ್ರಗಾಳಿ ಅಂತಂದ್ರೆ ಅದು ಬಂದ್ಬಿಡ್ತದೆ. ಇವಾಗ ನಾನು ಓಂ ಚಿಮ್ ಮಂತ್ರಗಾಳಿ ಅಂತಂದ್ರೆ ನೀನು ಆಕಾಶದಾಗ ಹಾರ್ಕೊಂಡೈತೋತಿಯ. ಯಾರಿ ಸುಸ್ತಾಗಿ ಕೆಳಕ್ ಬೀಳೋಬಿಟ್ಟು ಚೂರಾಗೋಗ್ಬಿಡ್ತೀಯ. ಅದ್ಯಾಕ ಇಂಥ ಮಾತಾಡ್ತಾ ಇದೀಯಾ? ನನ್ನ ಮಗನು ಬಂಗಾರ ನನ್ನ ಮಗನು. ನನ್ನ ಮೊಮ್ಮಕ್ಕಳು ನಾನು ಎಡ್ಕೊಂಡಿದ್ದಂಗೆ. ನೀನ್ ಎಡ್ಕಣ್ಣುಗಳೇ ಇವತ್ತು ನೀನು ಚುಚ್ತಾವೆ. ಚುಚ್ಚಿ ನಿಂಗೆ ಎಡ್ಕಣ್ಣು ಕಾಣಿಸ್ತಿದ್ದಂಗೆ ಮಾಡ್ತವೆ, ನೋಡ್ತಾ ಇರು. ಲೇ ಇವತ್ತೇ ಎಲ್ಲ ಸತ್ಯ ಈಚೆ ಬರ್ತದಿರೆ. ನನ್ನ ಅಪ್ಪನ ನಾಗಪ್ಪನ ನಂಬಿದ್ದೀನಿ. ನನ್ನ ಮೊಮ್ಮಕ್ಕಳಿಗೆ ಏನು ಎತ್ತ ಅಂತ ಇವತ್ತೇ ತಿಳಿತದಿರೆ. ಲೇ ತಿಳಿತದಿರ? ಆ ಅಪ್ಪನಾಗ ಸತ್ಯ ಇದ್ರೆ ನನ್ನ ಮೊಮ್ಮಕ್ಕಳ ಮೇಲೆ ಬಂದಿರೋ ಅಪವಾದ ಹೋಗ್ಬೇಕು. ಹೋಗೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಒಂದು ತೊಟ್ಟು ನೀರು ಕುಡಿಯಲ್ಲ, ಒಂದು ತುತ್ತು ಅನ್ನ ತಿನ್ನಲ್ಲ. ಅವ್ಯಾವ ಮಾಡಿರೋ ತಪ್ಪ ನೀನ್ ಯಾಕೆ ಊಟ ತಿನ್ನಲ್ಲ? ನೀನ್ ಯಾಕೆ ನೀರು ಕುಡಿಯಲ್ಲ? ಯಾಕೆ ಉಪವಾಸ ಕುತ್ಕಂತೀಯ? ನಿಂಗೆ ಅಂತ ಕರ್ಮ. ಲೇ ಹೋಗೆ ನೀನು, ಗಾಡಿ ಬಂತಲ್ಲ, ಇನ್ನೇನಿದ್ದು ಮಾತು? ಹೋಗೆ ನೀನು, ನಿಮ್ಮ ಬಂಡವಾಳಗಳೆಲ್ಲ ಇಷ್ಟ ಹೋಗೆ. ಅವರು ನಿಂಗ ಮೋಸ ಮಾಡ್ತಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ವಯಸ್ಸಾಗದೆ ಆಸ್ತಿ ಪಾಸ್ತಿ ದುಡ್ಡು ಒಡವೆ ಎಲ್ಲ ಹೆಚ್ಚಾಗಿ ಇಸ್ಕೊಳ್ಳೋಣ ಅಂತ ಅವರು. ನೀನು ಊರಷ್ಟು ಎಚ್ಚರಿಕೆಯಿಂದ ಇರು, ಸರಿಯಿಲ್ಲ ಅವರು. ಲೇ ನನ್ನ ರಕ್ತನೇ ಅದು, ನನ್ನ ರಕ್ತ. ನನ್ನ ತಂಗಿ ಮಗಳೇ, ಬೇರೆ ಇನ್ಯಾರು ಅಲ್ಲ. ಅವರು 4 ಜನನೂ ನನ್ನ ರಕ್ತ ಯಾವತ್ತಿದ್ರು ಒಬ್ಬರು ಪ್ರಾಣ ಕೊಡ್ತದೆ, ಹೊತ್ತು ಮೋಸ ಮಾಡಲ್ಲ. ಹೋಗೆ ಲೈ ಹೋಗೆ. ಓಹೋ, ಇನ್ನು ಮಿಕ್ಕಿನಾದವರಾದ ಊರೆಲ್ಲಾರ್ದು ರಕ್ತ. ಎಷ್ಟು ಮಾತಾಡ್ತೀಯ? ಅವ್ರು ಎಷ್ಟೇ ಮೋಸ ಮಾಡಿದ್ರು ಎದೆ ತಟ್ಕೊಂಡು ನಿಂತ್ಕೊಂತೀಯ. ನನ್ನ ಮೊಮ್ಮಕ್ಕಳು ಅಂತ. ಹೂನೇ, ಎದೆ ತಟ್ಟೆ ನಿಂತ್ಕೊಂತೀನಿ. ಅಪ್ಪ ಓ ಸಿಂಚು ಬಾಮ. ಅದೇ ಅವ್ನು ಬರತ್ತು ಸ್ಟೇಷನಿಂದ ತಪ್ಪಿಸ್ಕೊಂಬಿಟ್ಟವನಪ್ಪ. ಅದೇ ಲಕ್ಷ್ಮಣ ಬಂದಿದ್ನು, ಇವಾಗ ಹೇಳಿದ್ನು. ಅಲ್ಲಮ್ಮ ಅದು ಹೆಂಗೆ ತಪ್ಪಿಸ್ಕೊಂಬಿಟ್ನು? ನಾನು ಒಂದು ಸ್ವಲ್ಪ ಫೈಲು ಕೋರ್ಟಿಗೆ ಸಬ್ಮಿಟ್ ಮಾಡೋದಿತ್ತು, ಹೋಗಿದ್ದೆ. ಇವರು ಬೇರೆ ಅವರು PC ಅಶೋಕ್ ಇದಾರಲ್ಲ, ಅವ್ರೇನೋ ಟೀ ಏನೋ ಕುಡಿಯೋಕೆ ಹೋಗಿದ್ರಂತೆ. ಬರೋಷ್ಟರಲ್ಲಿ ತಪ್ಪಿಸ್ಕೊಂಬಿಟ್ಟಿದ್ದಾನೆ. ಏನಮ್ಮ ಇಂಥ ಕೆಲಸ ಆಗೋಯ್ತು? ನೀನು ಕೆಟ್ಟ ಹೆಸ್ರಲ್ಲಮ್ಮ. ಹೂನಪ್ಪ, ನನಗೆ ಕೆಟ್ಟ ಹೆಸರು. ಅದಕ್ಕೆ ಇಲ್ಲಿಗೆ ಏನಾದರೂ ಬಂದಿದ್ದಾನ ನಿಮ್ಮ ಮೇಲೆ ಜಗಳ ಮಾಡೋಕ್ಕೆ ಅಂತ ಬಂದೆ.
ರಾಮು ಆಶಂಕರ್ ನಿನ್ನೆ ಬಂದಿಲ್ಲ? ಇಲ್ಲಮ್ಮ ಬಂದಿಲ್ಲ. ನನಗೆ ಫಸ್ಟ್ ನೀವು ಹೇಳ್ಬೇಕಾಗಿತ್ತು ಆ ಆಸ್ಪತ್ರೆಗೆ ಸೇರಿಸ್ತಾ ಇದೀವಿ ಅಂತ. ಒಂದೇ ಒಂದು ಮಾತು ನಾನು ಕಿವಿಗೆ ಹಾಕಿದ್ರೆ ಹೇಳ್ತಾ ಇದ್ದೆ ಆ ಆಸ್ಪತ್ರೆ ಸರಿ ಇಲ್ಲ ಅಂತ. ಏನಾಗದಮ್ಮ, ಆಸ್ಪತ್ರೆಗೆ ಚೆನ್ನಾಗೇ ಇರ್ತಂತಲ್ಲ, ಅಲ್ಲಿ ಪೇಷಂಟ್ ಚೆನ್ನಾಗಿ ನೋಡ್ಕೊಳಲ್ಲಪ್ಪ ಅವರು. ಯಾಕಮ್ಮ ಹಂಗೆ ಹೇಳ್ತಾ ಇದೆಯಾ? ನೋಡ್ಕೊಳಲ್ಲ. ಇವಾಗ ಸಂಜಯ್ ಸೇರಿ 4ನೇ ಕಂಪ್ಲೇಂಟ್ ಇವಾಗ ನನಗೆ ಬಂದಿರೋದು. ಸಂಜಯ್ ಸೇರಿ ಏನೋ ಅರ್ಥ ಆಗ್ತಾ ಇಲ್ಲಮ್ಮ ನಂಗೆ ನೀನು ಹೇಳ್ತಾ ಇರೋದು. ಇವಾಗ ಸಂಜಯ್ ಮಿಸ್ ಆಗೋನಲ್ಲ, ಅವ್ರು ಬಂದು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಸಂಜಯ್ ಮಿಸ್ ಆಗಿವನ? ಇದೇನಮ್ಮ ಹಂಗೆ ಹೇಳ್ತಾ ಇದೆಯಾ? ಆಶಂಕರ್ನು ರಾಮು ನಿಮ್ಗೆ ಫೋನ್ ಮಾಡಿಲ್ಲ? ಸಂಜಯ್ ಹಾಸ್ಪಿಟ್ಲಿಂದ ಹೊರಗಡೆ ಬಂದ್ಬಿಟ್ಟವನೆ. ಡಾಕ್ಟರ್ ಬಂದು ಫೋನ್ ಮಾಡಿದ್ರು. ರಾಮುನು ಆಶಂಕರ್ನು ಹೋಗಿ ಜಗಳ ಮಾಡ್ತಾ ಇದ್ರು. ಅಷ್ಟೊಳಗಡೆ ನಾನು ಒಂದ್ಸರಿ ಹಾಸ್ಪಿಟ್ಲೆಲ್ಲ ಎನ್ಕ್ವೈರಿ ಮಾಡೋಣ ಅಂತ ಹೋದ್ರೆ ಇಬ್ರು ಅಲ್ಲೇ ಇದ್ರು. ಡಾಕ್ಟರ್ನ ಚೆನ್ನಾಗಿ ಬೈತಾ ಇದ್ರು. ಇವನು ಡಾಕ್ಟ್ರು ಎಲ್ಲೋ ಬೇರೆ ಕಡೆ ಹಾಸ್ಪಿಟ್ಲಲ್ಲಿ ಇಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ಸರಿಲ್ಲ ಆ ಆಸ್ಪತ್ರೆ. 4ನೇ ಪೇಷಂಟು ಸಂಜಯ್ನು ಸೇರಿ ಹೊರಗಡೆ ಬಂದಿರೋದು. ಅಷ್ಟೊಂದು ನೆಗ್ಲೆಕ್ಟ್. ಪೇಷಂಟ್ಗಳನ್ನ ಸರಿಯಾಗಿ ನೋಡ್ಕೊಳಲ್ಲ ಅವರು. ಹಂಗಾದ್ರೆ ಸಂಜಯ್ ಹಾಸ್ಪಿಟ್ಲಿಂದ ಹೊರಗಡೆ ಬಂದ್ಬಿಟ್ಟವನಾ? ಹ್ಞೂ ಅಪ್ಪ, CC ಕ್ಯಾಮ್ರಾದಲ್ಲೆಲ್ಲ ನೋಡಿದ್ರಿ ಹೊರಗಡೆ ಬಂದ್ಬಿಟ್ಟವನೆ. ಇವರಿಬ್ರು ನನ್ನನ್ನು ಕಳಿಸಿದ್ರು, ನೀನು ಹೋಗಿ ಬರ್ತೆ ನಾವೇ ಹುಡುಕ್ತೀವಿ ಅಂತ. ಇನ್ನೂ ಹುಡುಕ್ತಾವ್ರೋ ಏನು ಕತೆನೋ. ಅಯ್ಯೋ ಅಯ್ಯೋ ಸಂಜಯ್ ನಮಗೆ ಸಿಕ್ಕವನಮ್ಮ. ಹೌದಾ, ನಿಜ ಹೇಳ್ತಾ ಇದೆಯಾ ದೊಡಮ್ಮ? ಹ್ಞೂನಮ್ಮ, ನಮ್ಮ ಸಾವಿತ್ರ ಊರ ಹತ್ರ ಇದ್ದಂಥ ತೋಟಗಳಿಗೆ ಯಾರೋ ಫೋನ್ ಮಾಡವ್ರೆ, ಹೋಗಿ ಇವ್ರು ಕರ್ಕೊಂಬಂದ್ರು. ಮನೆ ಒಳಗೆ ಅವನೇ ಸಂಜಯ್. ಅಯ್ಯ, ಆದಿಶಂಕರ್ಗೂ ರಾಮಕ್ಕೂ ಹೇಳ್ಬೇಕಾಗಿತ್ತಾನೆ ನೀವು ಫೋನ್ ಮಾಡಿ. ಅವ್ರು ಎಲ್ಲೆಲ್ಲಿ ಹುಡುಕ್ತಾವ್ರೋ ಏನೋ ಪಾಪ. ತಡೀರಿ ನೋಡ್ಕೊಂಡ್ ಬರ್ತೀನಿ. ಲೇ ಬಾರೈತಾ, ಯಾವಳವಳು? ಲೇ ಬಾಯ್ತಾ. ಏನು ಇವಾಗ ನಿನ್ನ ಏನ್ರ ತಗೊಂಡು ಹಾಕ್ಬೇಕು? ನಾನು ಏನ್ರ ತಗೊಂಡು ಹಾಕ್ಬೇಕೆ? ಯಾಕ? ನನ್ನ ಮೊಮ್ಮಕ್ಕಳು ಯಾಕೆ ಸುಳ್ಳು ಹೇಳ್ತಾವ್ರೆ ಅಂತ ಇವಾಗ ಅರ್ಥ ಆಯ್ತಾ? ನಮ್ಮ ತಾತನ ಕೇಳಿದ್ರೆ ಎಲ್ಲಿ ಟೆನ್ಷನ್ ಮಾಡ್ಕೊಂತಾನೋ, ಏನಾದರೂ ಹೆಚ್ಚು ಕಡಿಮೆ ಆದದು ಅಂತ ಹುಡುಕ್ತಾ ಇರೋದು ನನ್ನ ಮೊಮ್ಮಕ್ಕಳು. ನಮ್ಮ ತಾತನಿಗೆ ಏನು ಹೇಳ್ಬಾರ್ದು ಅಂತ. ಲೇ, ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲೇ, ಯಾರ್ಯಾರಿಗೂ ಅಧಿಕಾರ ಇಲ್ಲ. ನನಗೆ ಗೊತ್ತು ನನ್ನ ಮೊಮ್ಮಕ್ಕಳು ಯಾವುದೇ ಕಾರಣ ಇಲ್ದಿರು ಸುಳ್ಳು ಹೇಳಲ್ಲ ಅಂತ. ಇದೇ ಕಾರಣಕ್ಕೆ ನನಗೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ ಅವ್ರು ಹೇಳಿಲ್ಲ ನನ್ನ ಹತ್ರ. ನಿನ್ನಂಗೆ ಸಣ್ಣ ಜನ ಅಲ್ಲ ಅವರು. ಇರೋದು ಹೇಳ್ಬೇಕಾಗಿತ್ತಾನೆ, ನೀನು ಹೇಳ್ತಾ ಇದ್ದೆ ತಾನೆ ಮನೆಗೆ ಅವನೇ ಅನ್ಬಿಟ್ಟು. ಇಷ್ಟೊತ್ತು ಹೇಳಿರೋದು ಏನು ನಿನ್ನ ಕತೆ? ನನಗೋಸ್ಕರ ಅವ್ರು ಸುಳ್ಳು ಹೇಳಿರೋದು. ನನಗೆ ತಿಳಿದ್ರೆ ಏನೇನು ಹೆಚ್ಚು ಕಮ್ಮಿ ಆಗ್ತದೆ ಅಂತ ನೋಡ್ದೇನಮ್ಮ? ಹ್ಞೂ ನೋಡಿದೆ ದೊಡ್ಡಮ್ಮ, ಮಲ್ಕೊಂಡವನೇ. ಅಯ್ಯೋ ಪಾಪ ರಾಮುನು ಆಶಂಕರ್ನು ಎಲ್ಲೆಲ್ಲಿ ಹುಡುಕ್ತಾವ್ರೋ ಏನು ಕತೆನೋ. ಫೋನ್ ಮಾಡ್ಬೇಕಾಗಿತ್ತಾನೆ ನೀವು ಅವ್ರಿಗೆ. ಫಸ್ಟ್ ಫೋನ್ ಮಾಡ್ರಿ ಅಪ್ಪ, ಫಸ್ಟ್ ಫೋನ್ ಮಾಡಪ್ಪ. ನನ್ನ ಕೆಲಸ ಆಯ್ತು, ನಾನು ಹೊರ್ತೀನಿ. ಫೋನ್ ಮಾಡ್ತೀನಿ, ಹೋಗಮ್ಮ ನೀನು. ನಿನ್ನ ಕೆಲಸ ಏನು ನೋಡೋಗು. ಹ್ಞೂ ಸರಿನಪ್ಪ. ನಿನ್ನ ಮೂತಿ ನೋಡು, ನಿನ್ನ ಮುಕ್ಕು ನೋಡು, ನಿನ್ನ ಕಣ್ಣು ನೋಡು, ಎಲ್ಲ ಹೋಲ್ತದೆ ಮಂಗನ್ಗ. ಏನು ಮಂಗನಂತ ಐತಿಯಾ? ಮಂಗನಂತ ಒಳ್ಳೆ ನೀನು. ಮಂಗ ನೀನು. ಈ ಮರದಿಂದ ಆ ಮರ್ಕ, ಆ ಮರದಿಂದ ಈ ಮರ್ಕ ಜಮ್ ಮಾಡೋ ಮಂಗ. ಹೋಗಿಲೇ ಹೋಗೆ ಬಂದ್ಬಿಟ್ಟವಳಿಲ್ಲ ನನಗೆ ವೇದ ಅಂತ ಹೇಳಕ್ಕ. ಭೂತದ ಬಾಯಿಗ ಭಗವದ್ಗೀತೆ. ನೀನೊಂದು ಭೂತ ನನ್ ಕೇಳಕ್ ಬಂದವಳಿಲ್ಲ ವೇದ ಅಂತ. ಹೋಗೆ. ಈಗ ಒಂದಲ್ಲ ಒಂದ್ ದಿವಸ ಅವ್ರು ಏನಂತ ತಿಳಿತದಿರೋ. ಅವ್ರು ಏನಂತ ನಂಗೆ ತಿಳಿಯೋದು. ನೀನು ಹೋಗಿ ಬಾಯಿ ಮುಚ್ಕೊಂಡು. ಓ ನನ್ನ ಮೊಮ್ಮಕ್ಕಳು ಬಿಸಿಲಾಗಿ ಎಷ್ಟು ಅಲಿತಾವ್ರೋ ಏನೋ. ಫಸ್ಟ್ ಫೋನ್ ಮಾಡಂತಳಿಯಪ್ಪ. ಇದೆಲ್ಲ ನಂಗೆ ತಿಳಿದು. ಲೇ ಆಶಂಕ್ರ. ಏನಣ್ಣ? ಲೇ ಎಲ್ಲಿದ್ರ ಬರ್ರ. ಲೇ ಸಂಜಯ್ ಮನೆಗ ಅವನ ಬರ್ರ. ಮನೆಗ? ಹೂನಾ, ಮನೆಗ ಅವನ್ ಬರ. ನನ್ ಕೈ ಸಿಕ್ಕವನೆ. ನಿಜವಾಗಿ ಹೇಳ್ತಾ ಇದ್ದೇಣ? ತಮಾಷೆ ಮಾಡ್ತಾ ಇಲ್ಲ ತಾನೇ ನೀನ? ತಮಾಷೆನೂ ಇಲ್ಲ, ಅಮಾವಾಸ್ಯನೂ ಇಲ್ಲ. ಬರ ಇಬ್ರುನ. ಎಲ್ಲ ಅವನ ಫೋನ್ ಎತ್ತಾ ಇಲ್ಲ. ರಾಮಣ್ಣ, ಅಯ್ಯೋ ಎಲ್ಲೆಲ್ಲ ಹುಡ್ತಾ ಇದೀರಣ್ಣ. ರಾಮಣ್ಣ ಬೇಜಾರ್ ಮಾಡ್ಕೊಂಬಿಟ್ಟವನೆ. ನೀನು ಏನಾದ್ರೂ ತಿಳಿದ್ರೆ ಟೆನ್ಷನ್ ಮಾಡ್ಕೊಂತೀಯ ಅಂತ. ಎಂತದಿಲ್ಲ, ಬರ. ಇಲ್ಲ ಅವ್ರ ಬಾ, ಮನೆಗೆ ಅವನ ಬಾ. ಎಲ್ಲೂ ಹೋಗಿಲ್ಲ ಅವನು. ಅಣ್ಣ ಎಲ್ಲಿ ಸಿಕ್ಕದಣ್ಣ? ಎಲ್ಲ ಫೋನಾಗೆ ಹೇಳ್ಬೇಕಾ ನಿಂಕ ವೇದ ಅಂತ? ಬರ್ರಿ ಮನೆಗೆ ಇಬ್ರುನು. ಹ್ಞೂ ಸರಿಣ್ಣ, ಆಯ್ತು. ಬರ್ತಾ ಇದ್ದೀರಿ? ಬರ್ರಿ. ಸಾವಿತ್ರಮ್ಮ. ತತೋ. ಏನಮ್ಮ ಪದ್ಮಮ್ಮ? ಯಾಕೋ ತಲೆ ಸುತ್ತಂಗಾತದೆ, ಸುಳಿ ಜ್ವರ ಏನೋ ಬಂದಂಗದ. ನಾನು ಆಸ್ಪತ್ರೆಗೆ ಹೋಗ್ಬೇಕು ತಾತ. ಹೌದಾ, ಹೋಗಿ ಅಂತೀರಮ್ಮ. ಇವನು ನಮ್ಮ ದೊಡ್ಡವನ್ ಬರ್ಲಿ, ಕರ್ಕೊಂಡು ಹೋಗ್ತಾನೆ. ಬೇಡ ತಾತ, ಕಾಸು ಕೊಟ್ರೆ ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಮಗು ನೀರು ಬಿಟ್ಬಿಟ್ಟು ಹೋಗಿ ತೋರಿಸ್ಕೊಂಬರ್ತೀನಿ. ಹೌದಾ, ಅಂಬುಜಿ ಹತ್ರ ಇಸ್ಕೋಗಮ್ಮ. ಕೊಡಲ್ಲ, ನನ್ನ ಹತ್ರ ಇಲ್ಲ ಅಂತಾಳೆ. ಬಿಡ್ಬೇಡ, ಇಸ್ಕೋ. ಅವಳ ಕೈಗೆ ನನ್ನ ಕಾಸೆಲ್ಲ ಕೊಡೋದು. ನಾನು ₹1 ಇಕ್ಕಣಲ್ಲಮ್ಮ ನನ್ನ ಹತ್ರ. ಎಲ್ಲ ನಾನು ಹೆಂಡ್ರ ಕೈಲೇ ಕೊಡ್ತೀನಿ. ಅವಳು ಭಾರಿ ಉತ್ತುಮ್ಳು. ಇಲ್ಲ ಅಂತಾಳೆ. ಆದರೂ ನೀನು ಬಿಡಬೇಡ, ಇಸ್ಕೋ. ಕೊಡಿಲ್ಲ ಅಂತಂದ್ರೆ ಸ್ನೇಹನ ಬೈಕೋ ತಿರ್ಕೊಡ್ತಾಳೆ. ಸ್ನೇಹನ ಯಾಕೆ ಬೇಕಂದ್ರೆ? ₹1 ಬಿಡಲ್ಲಮ್ಮ ಅವಳು. ನನಗೆ ಏನಕ್ಕನ ಬೇಕು ಅಂದರೆ ₹10-5 ಕೊಡಲ್ಲ ಅವಳು. ನಾನು ಹಂಗೆ ಕಾಪ್ ಮಾಡ್ಕೊಂಡು ಅವ್ರನ್ನ ಇವ್ರನ್ನ ಬೈದ್ರೆ, ಮಕ್ಕಳನ್ನ ಸತಿಗಳನ್ನ ಬೈಕೊಂಡ್ರೆ ಅವಾಗ ಕೊಡ್ತಾಳೆ ನಕ್ಕ. ಈಸ್ಕೋ, ಬಿಡಬೇಡ. ಹ್ಞೂ ಸರಿ ತಾತ, ಆಯ್ತು. ಹೋಗು, ಕೇಳೋಗು. ಕೊಡೋ ಗಂಟ ಬಿಡಬೇಡ. 2,000 ಇಸ್ಕೊಂಬ. ಬೆಳಗ್ಗೆ ತಾನೇ ಅದ್ಯಾವ್ದು ದುಡ್ಡು ಕೊಡಬೇಕಾಗಿತ್ತು. 1.5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಹೋಗು. ನೀನು ನಮ್ಮ ಮಗುವೆಮ್ಮ, ಬೇರೆಯವ್ರ ಮಗುವಲ್ಲ, ನಮ್ಮನೆ ಮಗುವೆ. 2,000 ಇಸ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಹಣ್ಣುಗಳು ಹಂಪ್ಲುಗಳು ತಗೊಂಡು, ಈ ಬೆಡ್ಡು ರಸ್ಕು ಎಲ್ಲ ತಗೊಂಡು ಬಾ, ಹೋಗು. ಸರಿ ತಾತ, ಕೊಡಿಲ್ಲ ಅಂತಂದ್ರೆ? ಬಿಡಬೇಡ, ನಾನು ಹೇಳಿದ್ನಲ್ಲ, ಎಲ್ಲಾರನ್ನೂ ಬೈಕೊಂಡು ಕೂತ್ಕೋ. ಅವಾಗ ಕೊಡ್ತಾಳೆ. ಅವಳು ಕಂಜರು ಅಷ್ಟು ತಲೆ ಸರಿಲ್ಲಮ್ಮ. ಇನ್ನೇನು ಮಾಡೋದು ಪಾಪ. ಹೋಗು, ಇಸ್ಕೋಗಮ್ಮ. ನನ್ನ ಮೊಮ್ಮಕ್ಕಳನ್ನೇ ಬೈತೀಯಾ? ಇವಾಗ ಕೊಡು ಕಾಸು. ಕೊಡೆ ಕಾಸು ಇಲ್ಲ ಅಂತಾಳೆ. ಬೆಳಗ್ಗೆ ಎದ್ದು ನೋಡೋಪಟ್ಟಿಗೆ ₹500 ಎಗ್ರೋಗಿದ್ದಾವೆ. ಇಕ್ಕೊಂಡಿರ್ತಾಳೆ ಕಾಸು. ಇಲ್ಲಾಡಿ ಏನು ಒಳಗೆ ಕಮ್ಮಿ ಆದವಳೆ ಇವಳು. ವಿಚಾರ ಕಡು ಕೂತ್ಕೊಂಡ್ಬಿಟ್ಟು ಓದೋರ್ಕ ಬಂದೋರ್ಕೆಲ್ಲ ವೇದ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ನಾನು ನಿನ್ನಷ್ಟು ದೊಡ್ಡವಳಲ್ಲಮ್ಮ ವೇದ ಅಂತ ಹೇಳಕ್ಕ. ಅಜ್ಜಿ ಏನೇ ಪದ್ಯ? ಅಯ್ಯೋ ಅಜ್ಜಿ, ಯಾಕೋ ತಲೆ ಸುತ್ತಂಗಾಗ್ತದೆ, ಸುಸ್ತು, ಹೊಟ್ಟೆಗೆ
ತಲೆನೋವು ಜ್ವರ ಬಂದ್ಬಿಟ್ಟದೆ ಒಂದು 2,000 ರೂಪಾಯಿ ಕಾಸು ಕೊಡಜ್ಜಿ. ಅದೇನೋ ಶಾಸ್ತ್ರ ಹೇಳ್ತಾ ನೋಡು, ತಿರ್ಕೊಂತಿನೋರ್ನ ಬೇಡ ಸುಮ್ಮನೆರು ಎಲ್ಲ ನೋಡಿದ್ರು ಬೈಕಂತಾರೆ. ಹಂಗಾಯ್ತು ನನ್ನ ಕತೆ. ನನ್ನ ಹತ್ರ ಇಲ್ಲದೆ ದುಡ್ಡು. ಅಯ್ಯೋ ಕೊಡಜ್ಜಿ ದುಡ್ಡು. ನಾನು ನಿನ್ನ ಕೇಳ್ದಿರ ಇನ್ಯಾರನ್ನ ಕೇಳಬೇಕು? ಮವ ಅನ್ನ ಬಸಿತಾ ಇದ್ ನಿಮ್ಮವ. ಆಶಂಕನೋ ರಾಮ್ನೋ ಬರ್ತಾವ್ರೆ ಅಂತ ಹೇಳಕ್ ಹೋಗಿದ್ದಮ್ಮ. ಒಂದ್ ಮೇಳ, ಒಂದ್ ಡೋಳು, ಒಂದ್ ಕಳಶ, ಒಂದ್ ಆರತಿ ತಟ್ಟೆ ಎತ್ಕೊಂಡು ಹೋಗ್ಬೇಕು ನಾವು ಅವ್ರನ್ನ ಕರ್ಕೊಂಬರಕ್ಕ. ಹೂನೆ ಎತ್ಕೊಂಡು ಹೋಗ್ಬೇಕು ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಬರಕ್ಕ. ಏನು ಯುದ್ಧ ಗೆದ್ದು ಬರ್ತಾವ್ರೆ? ಯುದ್ಧ. ಹ್ಞೂ ಯುದ್ಧ ಗೆದ್ದೆ ಬರ್ತಾವ್ರೆ. ಅಜ್ಜಿ ನಿನ್ ಕೊಡಜ್ಜಿ. ಅಯ್ಯೋ ಒಳ್ಳೆ ನೀನು. ನನ್ನ ಹತ್ರ ಕಾಸಲ್ಲಿ ಬಂತೆ. ಆ ತಾತನ ಹತ್ರ ಇಸ್ಕೋ. ತಾತನ ಹತ್ರ ಇರೋದು ಮನೆ ಯಜಮಾನ್ಕೆಲ್ಲ ಆಯಪ್ಪನ ಹತ್ರನೇ ಇರೋದು. ಅಯ್ಯೋ ಆ ತಾತನ ಹತ್ರ ಏನ್ ಕೇಳೋದು? ಗಂಡಸ್ರ ಹತ್ರ ಕಾಸು ಕೇಳಕತ್ತದ? ಹೆಂಗಸ್ರ ಹತ್ರನೇ ದುಡ್ಡಿರೋದು. ಕೊಡಜ್ಜಿ ನೀನು. ನನ್ನ ಹತ್ರ ಕೊಯ್ದ್ರು 1 ರೂಪಾಯಿ ಇಲ್ಲಮ್ಮ. ನಾನು ಯಾರಿಗೂ 1 ರೂಪಾಯಿ ಕೊಡೋಳಲ್ಲ. ಅಜ್ಜಿ ಕೊಡಜ್ಜಿ ದುಡ್ಡು. ಲೇ ಪದ್ಯ, ನಿನ್ಗೆ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲೇನೆ? ನನ್ನ ಹತ್ರ ದೇವರಣಿಗೂ ಇಲ್ಲಮ್ಮ ದುಡ್ಡು. ಎಲ್ಲಿಂದ ಬಂತು? ಸ್ನೇಹ ಅಂತ ಕೇಳೋಗು. ಅಯ್ಯೋ ಅಜ್ಜಿ ಅವಳಿಗೆ ಎಲ್ಲಿಂದ ಬಂತು? ಇಲ್ಲಂತ ಅವಳ ಹತ್ರ ನಮ್ಮ ತಾತನ ಹತ್ರ ಕೇಳೋಗು ಅಂತ ಹೇಳಿದ್ಲು. ನೋಡಮ್ಮ ಪದ್ಯ, ನನ್ನ ಹತ್ರ 1 ರೂಪಾಯಿ ಇಲ್ಲ. ದೇವ್ರ ಸತ್ತಿಗ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಇಕ್ತೀನಿ. ಅಯ್ಯೋ ನಿಮ್ಮ ಮಕ್ಕಳು ಮುಚ್ಚೋಗ್ರೆ ಹೋಗ್ರಿ. ನಮ್ಮ ಅಮ್ಮ ನೋಡಿದ್ರೆ ಆ ಗತಿ ಮಾಡ್ಕೊಳ್ಸಿದ್ರೆ, ನಮ್ಮ ಅಣ್ಣ ನೋಡಿದ್ರೆ ಈ ಗತಿ ಮಾಡ್ಕೊಳ್ಸಿ. ಸ್ನೇಹಿ ಅವಳೆಲ್ಲ, ಸ್ನೇಹಿಯಿಂದನೇ ಎಲ್ಲ ಆಗೋದು. ಇವಳು ಅಟ್ಟ ಉರ್ದೋಗ. ಇವಳಿಂದ ನಾವ್ ಏನೇನು ಅನ್ಭವಿಸ್ಬೇಕೋ ಏನ್ ಕತೆನೋ. ಅದಾಗ್ಲೇ ನನ್ನ ಮೊಮ್ಮಗಳು ಹಂಗ್ ಬೈತಾ ಇದೆಯಾ? ಬರ್ತಾವ್ರಂತಮ್ಮವ. ಬರ್ತಾವ್ರಂತಮ್ಮ. ನಾವೊಂದು ಕತೆ ಅನ್ಕೊಂಡ್ರೆ ಅಲ್ಲಾಗಿರೋ ಕತೆನೇ ಬೇರೆ. ಸಿಂಚು ಬಂದಿದ್ಲು ಇವಾಗ. ಸಂಜೆ ಆಸ್ಪತ್ರೆಯಿಂದ ತಪ್ಸ್ಕೊಂಡ್ಬಂದ್ಬಿಟ್ಟವನಂತಮ್ಮ. ಆಸ್ಪತ್ರೆಯವರು ಸಿಂಚುಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಇನ್ನ ಮಕ್ಕಳು ಹುಡುಕ್ತಾವ್ರಂತಮ್ಮ. ಪಾಪ ಫೋನ್ ಮಾಡಿದ್ನಿ ಬರ್ರಪ್ಪ ಹಿಂಗ್ ಮನೆಗೆ ಬಂದವನೇ ಅಂತ. ಅಯ್ಯೋ ಸಿಂಚು ಬರಿಲ್ಲ ಅಂತಂದಿದ್ರೆ ನಮ್ಗೆ ಈ ವಿಷಯ ತಿಳಿತಾನೆ ಇರಲಿಲ್ಲ ನೋಡು. ಯಾವಳ ಸ್ನೇಹಿ ಬಾರ ಇಲ್ಲಿ ಈಚೆಗೆ ಬಾರ ಇಲ್ಲಿ.